26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅವರ ಹೆಸರಿಗೆ ಕಳಂಕ ತರಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ ಎಂದಿಗೂ ಕೂಡ ಅವಿಶ್ವಾಸ ಗೊತ್ತುವಳಿ ಮಾಡಿದಂಥ ಇತಿಹಾಸನೇ ಇಲ್ಲ. ಸಂಖ್ಯಾಬಲದ ಪ್ರಶ್ನೆ ಕೂಡ ಅಲ್ಲಿ ಬಂದಿದ್ದಿಲ್ಲ. ಸುಮಾರು 1956ನೇ ಇಸ್ವಿಯಿಂದಾಗಿ ಇವತ್ತಿನವರೆಗೆ ಜನತಾದಳದ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಸಭಾಪತಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಜನತಾದಳ BJPಯ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಎಂದಿಗೂ ಕೂಡ ಸಂಖ್ಯಾಬಲ ವಿಧಾನ ಪರಿಷತ್ತಿನ ಮೇಲ್ಮನೆಯ ಬುದ್ಧಿಜೀವಿಗಳ ಆ ಸಭೆಯಲ್ಲಿ ಬಂದಿದ್ದ ಒಂದು ಉದಾಹರಣೆ ಇವತ್ತಿಗೂ ಕೂಡ ಇಲ್ಲ. ವ್ಯತಿರಿಕ್ತವಾಗಿ ಮಾನ್ಯ ಬಸವರಾಜ ಹೊರಟ್ಟಿಯವರನ್ನು ಬಲವಂತವಾಗಿ ಒಪ್ಪಿಸಿ ವ್ಯವಸ್ಥೆಯನ್ನು ಭಯದ ವಾತಾವರಣಕ್ಕೆ ನುಗ್ಗಿಸಿ ರಾಜೀನಾಮೆ ಪಡೆಯುವಂಥ ಒಂದು ದೌರ್ಭಾಗ್ಯದ ಸ್ಥಿತಿ ಕಾಂಗ್ರೆಸ್ ಪಾರ್ಟಿ ತಂದಿದೆ. ಅಲ್ಲಿಯ ಸದಸ್ಯರು ಕೂಡ ಬಹಳಷ್ಟು ಜನ ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭ ಬಂದಾಗ ಇದು ಆಗಬಾರ್ದಾಗಿತ್ತು, ನಮ್ಮ ಮೇಲ್ಮನೆಯಲ್ಲಿ ಇಂಥ ಪರಿಸ್ಥಿತಿ ಎಂದೂ ಉದ್ಭವ ಆಗಿದ್ದಿಲ್ಲ, ಮೆಜಾರಿಟಿ ಮೈನಾರಿಟಿ ಇದ್ದಿದ್ದಿಲ್ಲ ಅನ್ನುವಂಥ ಮುಕ್ತ ಮನಸ್ಸಿನ ಚರ್ಚೆಯಲ್ಲಿ ಕೂಡ ನಮಗೆ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ಅಂದಾಗ ಚುನಾವಣೆ ಅನಿವಾರ್ಯ. ಆ ಅನಿವಾರ್ಯತೆ ವ್ಯವಸ್ಥೆಯಲ್ಲಿ NDA ಸದಸ್ಯರೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಚುನಾವಣೆ ನಾವು ಮಾಡಬೇಕು. ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ನಾವು ಗೆಲುವು ಸೋಲಿನ ವಿಚಾರ ಆಮೇಲೆ ಸಂದೇಶ ಕೊಡಬೇಕು. ಇಂಥ ಕಾಂಗ್ರೆಸ್ಸಿನ ಪ್ರವೃತ್ತಿ, ಆಡಳಿತ ಪಾರ್ಟಿಯ ಪ್ರವೃತ್ತಿ ಇದು ಖಂಡಿಸಬೇಕು, ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂಜಾರವರೇ, ನೀವು ಚುನಾವಣೆಗೆ NDA ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ವಿಚಾರ ಪ್ರಸ್ತಾವನೆ ಮುಂದಿಟ್ಟಾಗ ನಾನು ಒಪ್ಕೊಂಡಿದ್ದೇನೆ. ಆ ಚುನಾವಣೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ಕೂಡ ನಾನಿದ್ದೇನೆ. ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ವ್ಯಕ್ತಿಗತವಾಗಿ ನಾನು ಕೂಡ, ನಮ್ಮ ಪಾರ್ಟಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ವಿಚಾರ ಕೂಡ ತಮ್ಮ ಹತ್ರ ಪ್ರಸ್ತಾವ ಮಾಡಿ. ಭಾಳ ಜನ ನಮ್ಮ ಜೊತೆ ಮಾತಾಡಿದ್ದಾರೆ. ನಾಳಿನ ಪರಿಣಾಮದ ಬಗ್ಗೆ ನಮಗೆ ಚಿಂತೆ ಇಲ್ಲ. ಧನ್ಯವಾದ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.